ಅಮ್ಮ ಅಂದ್ರೆ ಬಿಡ್ಬೇಡ, ಅಪ್ಪ ಅಂದ್ರೆ ಬಿಡ್ಬೇಡ. ಒಂದು ಆಟೋ ಮಾಡ್ಕೊಂಡು ಅಷ್ಟು ಸ್ಟೇಷನ್ಗೆ ತಗೊಂಡ್ಬರ್ಬೇಕು. ಸ್ಟೇಷನ್ಗೆ ಅವ್ರ ಹೆಂಡ್ರ ಮಕ್ಳು ಕರೆಸಿ ಬಿಟ್ಟು ಕೆಲಸ ಕಳಿಸ್ಬೇಕು. ಮಕ್ಕಳಿಗೆ ಜಾಗ ಕೊಡಲ್ಲ ಅವ್ರಿಗೆ. ಎಷ್ಟು ಇಲ್ಲೇ ಇದೀವಿ ಮಕ್ಕಂತಾರಲ್ಲ. ಸರ್ ನಮಸ್ತೆ ಎಲ್ರಿಗೂ. ಇಲ್ಲಿ ನಾವು ಇವಾಗ ಪ್ರೆಷರ್ ಬೀಟ್ ಅಂತ ಹೇಳ್ಬಿಟ್ಟು 5, 4 ಮತ್ತು 6, 7 ಇಷ್ಟು ಬೀಟ್ನವ್ರನ್ನ ಎಲ್ಲರನ್ನೂ ನಿಮ್ದು ಅದರಲ್ಲಿ ಒಂದು 4-5 ಜನರನ್ನ ನಾವು ಇದನ್ನು ಮಾಡ್ಕೊಂಡು ನಾವು ಕರೆದಿದ್ದೀವಿ ಇಲ್ಲಿಗೆ ಬೀಟ್ ಮೀಟಿಂಗಿಗೆ. ಈಗ ಉದ್ದೇಶ ಏನು ನಮ್ಮದು ಅಂತಂದರೆ, ನಿಮ್ಮಲ್ಲಿ ಏನಾದ್ರೂ ನಮ್ಮ ಪೊಲೀಸ್ ಇಲಾಖೆಯಿಂದ ಕೆಲಸ ಆಗಬೇಕು ಅಂಥದ್ದು ಏನಾದರೂ ಇದ್ದರೆ ನಾವು ಖಂಡಿತವಾಗಿಯೂ ನಿಮ್ಮ ಕೆಲಸನ ನಾವು ಮಾಡಿಕೊಡ್ತೀವಿ. ನೀವು ಓಪನ್ ಅಪ್ ಆಗಿ ಹೇಳಬೇಕು, ಇಂಥ ಕೆಲಸ ನಮ್ಮಲ್ಲಿದೆ, ಇಂಥ ಕಡೆ ನಮ್ಮದು ಲೈಟ್ ಇಲ್ಲ, ನಮ್ಮದು ಇಂಥ ಕಡೆ ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ, ರಾತ್ರಿ ಇಂಥ ಕಡೆ ಏನಾದರೂ ಕಳ್ತನ ಆಗ್ತಾಯಿದೆ, ರಾತ್ರಿ ಇಂಥ ಕಡೆ ಇಂಥ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದರೆ ಅದನ್ನು ನಾವು ಬಗೆಹರಿಸ್ಕೊಡ್ತೀವಿ. ನಂತರ ಇಷ್ಟು ದಿವಸ ನಾವು ಮನೆ ಪೊಲೀಸ್ ಅಂತ ಹೇಳಿಬಿಟ್ಟು ಒಂದು ಬೀಟನ್ನು ನಿಮಗೆ ಒಂದೊಂದು 50 ಜನ ಸೇರಿಸ್ಕೊಂಡು ಒಂದೊಂದು ಬೀಟನ್ನು ಮಾಡಿದ್ದೀವಿ ಸರ್ ನಾವು. ಈಗ ಆ ಬೀಟ್ನಲ್ಲಿ ಸರ್ ಆ ಬೀಟಿನಿಂದ ಮುಂದೆ ಅದಕ್ಕೆ ಆಸರೆ ಅಂತ ಹೇಳಿಬಿಟ್ಟು ಇನ್ನೊಂದು ಭಾಗ ತಗೊಂಡಿದ್ದಾರೆ. ಮನೆ ಬೀಟಲ್ಲಿ ಆಸರೆ ಅಂತ ಉದ್ದೇಶ ಏನು ಅಂತಂದರೆ, ಇವಾಗ ನಿಮ್ಮದೇ ಆದ ಮಕ್ಕಳು ಇರ್ತಾರೆ, ಬೇರೆ ಕಡೆ ಇರ್ತಾರೆ, ಅವ್ರಿಗೇನಾದ್ರೂ ಅವಶ್ಯಕತೆ ಇರುತ್ತೆ, ಅದನ್ನು ನಾವು ಖಂಡಿತವಾಗಿಯೂ ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ ಅವರಿಗೆ ನಮ್ಮಿಂದ ಇದು ಆಮೇಲೆ 60 ಡೇಸ್ 60 ವರ್ಷ ಆದವರು ಅವರು ಇರ್ತಾರೆ. ಅವರಿಗೆ ಹಿರಿಯ ನಾಗರಿಕರು ಅಂತ ಹೇಳ್ತಾರೆ. ಆ ಹಿರಿಯ ನಾಗರಿಕರಿಗೆ ಏನೇನು ಸೌಲಭ್ಯ ಇದ್ದಾವೆ, ಏನೇನು ಇದಾವೆ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆನೂ ನಾವು ಹೇಳ್ತೀವಿ. ಅವ್ರಿಗೇನಾದ್ರೂ ಅವಶ್ಯಕತೆ ಇತ್ತು ಅಂತಂದರೆ ನೀವು ಅವ್ರು ಖಂಡಿತವಾಗ್ಲೂ ನಮ್ಮನ್ನು ಪೊಲೀಸಿಂದ ನೀವು ನಮಗೆ ಹೆಲ್ಪ್ ಕೇಳ್ಬೋದು. ಆಸರೆ ಅಂತ ಬಂದಿದೆ, ಆಸರೆಯಲ್ಲಿ ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಮುಂದಿನ ಭಾಗ ನಮ್ಮದು ಇವಾಗ ಬಂದಿರೋದು ಉದ್ದೇಶ ಸರ್. ಈಗ ನಿಮ್ಮ ಹಿರಿಯನ ಆಮೇಲೆ ಯಾರಾದ್ರೂ ಮೆಂಟಲಿ ಡಿಸ್ಟರ್ಬೆನ್ಸ್ ಇರ್ತಾರೆ. ಇಲ್ಲಿ ಒಂದು ಇವ್ರಿಗೆ ವೀರೇಶ್ ಸರ್ಗೆ ಹೇಳಿದೆ, ಒಬ್ಬರು ಮೆಂಟಲಿ ಡಿಸ್ಟರ್ಬೆನ್ಸ್ ಇದ್ದಾರೆ, ಅವ್ರನ್ನ 2 ಡೇಸ್ ಆಯಿತು ಅವ್ರ ತಾಯಿನ ಒಳಗೆ ಇಟ್ಕೋಬೇಕಂತ ಹೇಳಿ ಇದು ಮಾಡಿದರು. ಕರೆದು ಅದನ್ನು ನಮ್ಗೆ ಹೇಳಿದರು, ಬಾಡಿನ ಕರೆಸಿ ಅವ್ರ ರಿಲೇಷನ್ ಕರೆಸಿ ಮುಗಿಸಿ. ಈಗ ಆ ಒಂದು ಮನುಷ್ಯ ಇವಾಗ ಅವ್ರು ಡಿಪ್ರೆಷನ್ ಇದ್ದಾನೆ, ನೀವು ಮಾತಾಡಿಸ್ರಿ ಅಂತ ಹೇಳಿದ್ದೆ. ಸ್ವಲ್ಪ ಮಾತಾಡಿ ಈಗ ಹೋಟ್ಲಿಗೆ ಕಳಿಸ್ತಾ ಇದ್ವಿ ಮೇಡಮ್. ಹೋಟ್ಲಿಗೆ ಬಂದು ಮನೆಗೆ ಊಟ ಮಾಡ್ತಾ ಇದ್ದ, ಹೋಟ್ಲಿಗೆ ಕಳಿಸಿ ಇದು ಮಾಡ್ತಾ ಇದ್ವಿ ಅಂತ ತುಂಬ ಖುಷಿ ಆಗ್ತಾ ಇದೆ ಇವಾಗ. ಆದರೆ ಅವನನ್ನು ಹಾಗೆ ಬಿಡೋದು ಬೇಡ, ಅವನನ್ನು ಅವ್ರ ಮಾವನ್ನ ಕರೆಸಿಬಿಟ್ಟು ನಾವು ಮುಂದೆ ಅವನಿಗೆ ಟ್ರೀಟ್ಮೆಂಟ್ಗೆ ಏನಾದರೂ ಮಾಡಿರಿ ಅಂತ ಹೇಳಿದ್ವಿ. ಈ ಥರ ಏನಾದ್ರೂ ಇದ್ದರೆ ಅದನ್ನು ನಾವು ಖಂಡಿತವಾಗಿ ಮಾಡ್ತೀವಿ. ನಮ್ಮಿಂದ ಏನು ಪೊಲೀಸ್ ಇಲಾಖೆಯಿಂದ ನಿಮಗೆ ಇದು ಬೇಕಂತಂದ್ರೆ 112ಗೆ ನಮಗೆ ಡೈರೆಕ್ಟ್ ನಿಮ್ಗೆ ಬೀಟ್ ಪೊಲೀಸ್ನವ್ರ ಹತ್ರ ಎಲ್ಲ ಬೀಟ್ನವ್ರದ್ದು ನಮ್ಮದು ನಂಬರ್ ಇದೆ. ಪ್ರತಿಯೊಂದು ಒಂದು ASI, ಒಂದು PSI, ಒಂದು ASI ಮತ್ತು ಇಷ್ಟು, ಆಮೇಲೆ ನಮ್ಮದು ಹೈಯರ್ ಆಫೀಸರ್ ನಂಬರ್ ಎಲ್ಲದನ್ನು ಅದ್ರಾಗ ನಾವು ಕೊಟ್ಟಿದ್ದೀವಿ. ನೀವು ಅದನ್ನು ಯೂಸ್ ಮಾಡ್ಕೊಳ್ರಿ ನಂಬರ್ಗಳು. ಯಾವುದಕ್ಕೂ ಅಂತ ಬಿಟ್ಟಿಯಾಗಿ ಏನೋ ಇದು ಮಾಡೋದು ಬೇಡ. ನೀವು ಖಂಡಿತವಾಗಿ ನಿಮ್ಮ ಕಷ್ಟ ಸಮಯದಲ್ಲಿ ನಮ್ಮ ನಂಬರಿಗೆ ಕಾಲ್ ಮಾಡಿರಿ, ನಾವು ನಿಮಗೆ ಬಂದು ಸ್ಪಂದಿಸ್ತೀವಿ. ಅದೇ ರೀತಿ ಇದರಲ್ಲಿ ಜಾಸ್ತಿ ಅಂದರೆ ಅದ್ರದ್ದು ಉಪಯೋಗ ಪಡ್ಕೊಂತಿರೋದು ನಮ್ಮ ದೇವರಾಜರ್ಸ್ ಬಡಾವಣೆಯವರು. ಒಂದು ಸಣ್ಣದೊಂದು ವೆಹಿಕಲ್ ರಾಂಗ್ ಪಾರ್ಕಿಂಗ್ ಮಾಡಿದ್ರು ಅದು ನಮಗೆ ತಿಳಿಸ್ತಾರೆ. ಬಂದು ರಾಂಗ್ ಪಾರ್ಕಿಂಗ್ ಮಾಡಿದ್ದನ್ನು ನಾವು ತೆಗೆಸಿ ಹೋಗ್ತೀವಿ. ಅಷ್ಟು ಸೂಕ್ಷ್ಮತೆ ನೀವು ಕೂಡ ಆಗಬೇಕು. ಯಾಕಂದರೆ ಅದು ಒಂದೇ ಬೈಟ್ 4 ಬೈಟ್ ಸೇರಿರೋದ್ರಿಂದ ನಾವು ನಿಮಗೆ ಹೇಳ್ತಾ ಇದ್ದೀವಿ ಅಷ್ಟು. ಆಮೇಲೆ ಅವರು ಯಾರಾದ್ರೂ ಅವರೇ, ನಾವು ಪೊಲೀಸರು ಬರಲಿಕ್ಕಿಂತ ಮೊದಲೇ ಯಾರಾದ್ರೂ ಮೈನರ್ ಹುಡುಗರು ಗಾಡಿ ಹೊಡಿತಾ ಇದ್ರೆ ದೊಡ್ಡವ್ರು ಸೇರ್ಕೊಂಡು ನೀವು ಹೊಡಿಬೇಡ್ರಿ ಗಾಡಿನ, ನಮ್ಮ ಏರಿಯಾದಾಗ ಪೊಲೀಸ್ ಕೇಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ತಿಳುವಳಿಕೆ ಹೇಳಿದ್ದಾರೆ. ಅದು ಖುಷಿ ಆಗ್ತತಿ ನಮಗೆ. ಹಿಂಗೆಲ್ಲ ಒಳ್ಳೆ ಕೆಲಸಗಳು ನೀವು ಕೂಡ ಮಾಡಿರಿ ಬೇರೆ ಬೇಟೆಯವರು ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ದೀವಿ. ಮತ್ತು ಈಗ ನೀವು ಏನಾದ್ರೂ ನೆಕ್ಸ್ಟ್ ನಮ್ಮ ಪೊಲೀಸ್ ಇಲಾಖೆಯಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಖಂಡಿತವಾಗಿ ಕೇಳಿ. ಆ ರೀತಿ ಹೆಲ್ಪನ್ನು ಈಗ ಆ ಹುಡುಗನಿಗೆ ಆಸ್ಪತ್ರೆಗೆ ಸೇರಿಸಿ ಅಂತ ಹೇಳಿದ್ದೀವಿ ಸರ್ಗೆ. ಈಗ ಆಸ್ಪತ್ರೆಗೆ ಸೇರಿಸೋ ವ್ಯವಸ್ಥೆನೂ ಅವರು ನಮ್ಮ ಹೆಲ್ಪ್ ತೊಗೊತಾರೆ. ಆದರೆ ಅವರು ಓನಾಗಿ ಎಲ್ಲ ರೀತಿಯಲ್ಲಿ ಅವರೇ ಸಹಕಾರ ಕೊಡ್ತಾರೆ ಏರಿಯಾದ ಜನ. ತುಂಬ ಖುಷಿ ಆಗುತ್ತೆ ನಮಗೆ. ಮತ್ತು ನೆಕ್ಸ್ಟ್ ನಿಮ್ಮಿಂದ ಏನಾದ್ರೂ ಬರೀ ನಮ್ಮದೇ ಆಯಿತು, ನಿಮ್ಮಿಂದ ಏನಾದ್ರೂ ಹೆಲ್ಪ್ ಇದ್ದರೆ ಹೇಳಿ, ನಾವು ಖಂಡಿತವಾಗಿ ಮಾಡ್ತೀವಿ. ಯಾವ ಬಿಟ್ನವ್ರಿಗೆ ಏನಾದರೂ ಸಮಸ್ಯೆ ಇದೆನಾ, ಯಾವುದಾದ್ರೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಾಂದರೆ ಏನಾದರೂ ಇದ್ದರೆ ಅದನ್ನು ನಮಗೆ ಹೇಳಿ, ನಾವು ಮಾಡ್ತೀವಿ. ಪ್ಲೀಸ್. ಹಾಂ ಸರ್, ನೈಟ್ ಬಿಟ್ಟು ಯಾವ ಏರಿಯಾ ಸರ್? ಸರ್ ಖಂಡಿತವಾಗಿಲ್ಲ ನಾವು ಡೈಲಿ ನೈಟ್ ಬಿಟ್ಟು ನಿಮ್ಮಲ್ಲಿ ಬರ್ತಾ ಇದ್ದೀವಿ. ಡೈಲಿ ನಾವು 4 ಸರಿ ನಿಮ್ಮಲ್ಲಿ ವಿಸಿಟ್. ಪೈಪಿಂದು ಕಂಪ್ಲೇಂಟ್ ಮಾಡಿದ್ದಾರೆ, ಅದನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ನಾವು ಮನೆ ಮುಂದೆ ಇದ್ರು ಜನ ಇದ್ರು ಹೇಳಲ್ಲ, ವಾಪಸ್ ಕೊಡೋ 7 ಗಂಟೆ ಒಳಗೆ ಅದರಲ್ಲೇನೆ ಬ್ಯಾಟ್ರಿ ಕಳ್ಳನ್ನ ಇಲ್ಲಿ ಹಿಡಿದು ಬಿಟ್ಟು ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹತ್ರ ಹಿಡಿದು ಬಿಟ್ಟು ನಾವು ಇಲ್ಲಿಂದ ಹಂಗೆ ಫಾಲೋ ಅಪ್ ಮಾಡ್ಕೊಂಡು ನಮ್ಮ ಕ್ಯಾಮ್ರಾ ಫಾಲೋ ಅಪ್ ಮಾಡ್ಕೊಂಡು ಹೋಗಿ ಅಲ್ಲಿ ನೀರಿಂದ ಹಿಂಗ್ ಗುಂಡೆ ಐತಲ್ಲ ಆ ಗುಂಡೆಗೆ ಹಾಕಿದ್ರು ಕಾಲುವೆದಲ್ಲಿ 7-8 ಬ್ಯಾಟ್ರಿನ ತಗೊಂಡ್ಬಂದು ವಾರಸ್ದಾರಿಗೆ ಒಪ್ಸಿದೀವಿ. ಅವ್ರು ಕಂಪ್ಲೇಂಟ್ ಮಾಡಿದ್ದಿಲ್ಲ, ಅವೆಲ್ಲ ಯೂಸ್ ಇಲ್ಲ ಮೇಡಮ್ ನಮಗ. ಆದ್ರೂ
ನಮ್ಗೆ ಗುಜ್ರಿಗೆ ಹಾಕವು ನಮಗೇನು ಬೇಡ ಕೇಸ್ ಬೇಡ ಅಂತ ಹೇಳಿದ್ರು. ಆಯ್ತು ನಿಮ್ಮ ಬ್ಯಾಟ್ರಿ ನೀವು ತಗೊಂಡೋಗ್ರಿ ಅಂತ ಕೊಟ್ಟಿದ್ದೀವಿ ನಾವು. ಈಗ ಮೊನ್ನೆ ಆಗಿರೋ ನಾನು ನಿಮ್ಮ ನೋಟಿಸ್ ತಂದಿರೋದು ಪಾಪ ಗಾಡಿ ನಮ್ಮ 5ನೇ ಕ್ರಾಸ್ದಾಗ ಅವ್ರು ಇರೋದೇ ಗೊತ್ತಿಲ್ಲ ನನಗೆ, ಅಲ್ಲಿದ್ದಾರೆ. ನಾವು ದುಡ್ಕೊಂಡು ಊಟ ಮಾಡ್ರಿ ನೋಡ್ರಿ, ನಾವು ಸಾಲ ಮಾಡಿ ತರ್ಬೇಕು ಈಗ ಹಣ ಹೆಂಗೆ ನೋಡು ಅಂತಂದು ಹೇಳಿ. ಮತ್ತು CC ಕ್ಯಾಮ್ರಾ ಯಾರು ನಿಮ್ಮ ಶ್ರೀನಿವಾಸ್ ಬಂದಿದ್ರು, ಅವ್ರಿಗೆ ಕೂಡ ಹೊಡಿ ಮಿತ್ರ ಹೊಡಿ. ಹೊಡಿ ಮಿತ್ರ ಹೊಡಿ.